ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವಿತ್ ಈರಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಹೋಟೆಲ್ ರೀತಿಯ ಉದುರುದುರಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಪಟ್ಟಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಬಿಗಿನರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮೀ ಅಂತ ಕೇಳ್ತಾ ಬನ್ನಿ ಇವಾಗ ವಿಡಿಯೋ ಶುರು ಮಾಡಿ. ಮೊದಲಿಗೆ ನಿಮ್ಗೆ ಎಷ್ಟು ಬೇಕಷ್ಟು ಶಾವಿಗೆ ತೊಗೊಳ್ಳಿ. ನಾನಿಲ್ಲಿ ಅನಿಲ್ ಶಾವಿಗೆನ ತೊಗೊಂಡಿದ್ದೀನಿ. ತೊಗೊಂಬಿಟ್ಟು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದು ಶಾವಿಗೆ ಮುಳುಗುವಷ್ಟು ನಾನಿವಾಗ ನೀರು ಹಾಕ್ಕೋತೀನಿ. ಶಾವಿಗೆ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಒಂದು 2 ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ. ನೋಡಿ ಇವಾಗ ಒಂದು 2-3 ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋತಾ ಇದ್ದೀನಿ ನಾನು. ಹಾಗೆ ಆ ಕಡೆ ಶಾವಿಗೆನೂ ಕೂಡ ಒಂದು 2 ನಿಮಿಷ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡ್ಬಿಟ್ಟು ಅದನ್ನು ನೀರೆಲ್ಲ ತೆಗೆದು ಒಂದು ಸ್ವಲ್ಪ ತೂತಿನ ಪಾತ್ರೆಗೆ ಹಾಕ್ಬಿಟ್ಟು ಸೋರು ಹಾಕ್ತೀನಿ. ನೆಕ್ಸ್ಟು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಹಾಕ್ತೀನಿ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಅದೇ ರೀತಿ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ತೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಕೊಳ್ಳೋಣ. ನೋಡಿ ಒಂದು ಸ್ವಲ್ಪ ಬೀನ್ಸ್ ಹಾಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೆ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು 5 ನಿಮಿಷ. ತರಕಾರಿ ಎಲ್ಲನೂ ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಜಸ್ಟ್ ಒಂದು 2 ನಿಮಿಷ ಅಷ್ಟೇ. ಇವಾಗ ಎಲ್ಲನೂ ನೀರು ತೆಕ್ಕೊಂಡು ಒಂದು ಸ್ವಲ್ಪ ಸೋರು ಹಾಕ್ತೀನಿ. ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಈ ಥರ ಹಾಕಿದರೆ ಶಾವಿಗೆ ಉದ್ರಾಗಿ ಬರುತ್ತೆ, ಯಾವುದೇ ರೀತಿ ಅಂಟು ಬರೋಲ್ಲ. ಅದಕ್ಕೋಸ್ಕರ ನಾನು ಒಂದು 2 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಈ ಥರ ಪಾತ್ರೆಗೆ ಸೋರು ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ನೀವು ಯಾವ ಶಾವಿಗೆಯಿಂದ ಬೇಕಾದರೂ ಮಾಡ್ಬೋದು, ಇದೇ ಶಾವಿಗೆಯಿಂದ ಮಾಡಬೇಕಂತೇನಿಲ್ಲ. ನಿಮ್ಮ ಮನೇಲಿ ಯಾವ ಶಾವಿಗೆ ಇರುತ್ತೋ ಅದರಿಂದನೇ ನೀವು ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಮಾಡ್ಕೋಬೋದು. ನೋಡಿ ನಾನಿವಾಗ ಒಂದಿಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ, ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ ಯಾವುದೇ ಅಡುಗೆ ಆಗಲಿ ಪೂರ್ತಿ ನೋಡ್ಕೊಂಡು ಮಾಡ್ಕೊಳ್ಳಿ. ಮನೆಯಲ್ಲಿ ಅರ್ಧಂಬರ್ಧ ನೋಡ್ಕೊಂಡು ಮಾಡಿದರೆ ಅಡುಗೆ ಚೆನ್ನಾಗಾಗಲ್ಲ. ಯಾಕಂದರೆ ಲಾಸ್ಟಲ್ಲಿ ಏನಾಗ್ತಾರೆ ಏನೋ ಒಂದು ಗೊತ್ತಾಗಲ್ವಲ್ಲ. ಹಂಗಾಗಿ ಪೂರ್ತಿ ವಿಡಿಯೋ ನೋಡಿದರೆ ಏನೇನು ಹಾಕ್ತಾರೆ ಐಟಮ್ಸು ಎಲ್ಲನೂ ಗೊತ್ತಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಇನ್ನೊಂದು 5 ನಿಮಿಷ ಬೇಯಲಿ ತರಕಾರಿ ಎಲ್ಲನೂ. ಸ್ವಲ್ಪ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ಹಾಕಿದ್ರೇ ಚೆನ್ನಾಗಿರೋದು ಶಾವಿಗೆ ಉಪ್ಪಿಟ್ಟು. ತುಂಬ ಕಡಿಮೆ ಸಮಯದಲ್ಲಿ ತಯಾರಾಗುತ್ತೆ. ಒಮ್ಮೆ ಮನೇಲಿ ಮಿಸ್ ಮಾಡ್ದೇ ಟ್ರೈ ಮಾಡಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವೇನು ಶಾವಿಗೆನ ನೀರೆಲ್ಲ ತೆಗೆದ್ಬಿಟ್ಟು ಸೋರು ಹಾಕಿದ್ನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಸೋರು ಹಾಕಿದ್ನಲ್ಲ ನಾನು ಶಾವಿಗೆ, ಅದು ಇದಕ್ಕೆ ಹಾಕ್ತೀನಿ. ಹಂಗೆ ಮಾಡಬೇಕು, ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಶಾವಿಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿ ಆಗುತ್ತೆ ನೋಡಿರಿ. ಇನ್ನೊಂದು 5 ನಿಮಿಷ ಆದರೆ ಶಾವಿಗೆ ಉಪ್ಪಿಟ್ಟು ಉದ್ರಾಗಿ ಹೋಟೆಲ್ ಥರನೇ ಬರುತ್ತೆ. ನಾವು ಶಾವಿಗೆಗೆ ನೀರು ಹಾಕ್ಬಿಟ್ಟು ಕುದಿಸಿದ್ರೆ ಚೆನ್ನಾಗಿರಲ್ಲ. ಒಗ್ಗರಣೆ ಹಾಕಿ ಅದಕ್ಕೆ ನೀರು ಹಾಕಿ ಕುದಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿರಿ. ಈ ಥರ ಮಾಡಿ ಹೋಟೆಲಲ್ಲಿ ಹೆಂಗೆ ಉದ್ರಾಗಿ ಸಿಗುತ್ತೆ ಆ ಥರನೇ ಸಿಗುತ್ತೆ. ಇಲ್ಲೇನು ಮನೆಯಲ್ಲೇ ಮಾಡ್ಕೋಬೋದು, ಸೇಮ್ ಹೋಟೆಲ್ ಥರನೇ. ಥರ ಎಲ್ಲನೂ ಪರ್ಫೆಕ್ಟ್ ಆಗಿದೆ ನೋಡಿರಿ, ಎಲ್ಲ ರೆಡಿಯಾಗಿದೆ. ಇವಾಗ ಬನ್ನಿ ಬೌಲಿಗೆ ಸರ್ವ್ ಮಾಡೋಣ.